ಕೆಳಗಡೆ ನಿಲ್ಲೋಕು ಕಾಗೆ ಮೇಲಿಂದ ಹಾಕೋ ಏನೋ ಮಾಡೋದಕ್ಕೂ ಒಂದೇ ಸಮಯ ಅನ್ನೋ ಥರ ಏನೋ ಒಂದು ಇವ್ರನ್ನ ತಾಳೆ ಹಾಕಿ ಮೇ ಬಿ ಇವ್ರಿಗೆ ದರ್ಶನ್ ಅವ್ರನ್ನ ಇದರಲ್ಲಿ ಸೇರ್ಸೈತೆ ಅಂತ ಒಂದು ಮೇಲ್ನೋಟ ಕಾಣಿಸ್ತಾ ಇದೆ. ನೋಡೋಣ, ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೈಗೆ ಅವ್ರು ಕೊಟ್ಟಾದ್ಮೇಲೆ ಅಂಡ್ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ನಾವು ವೆರಿ ಸ್ಟ್ರಿಕ್ಟ್ಲಿ ಹೇಳಿದ್ದೀವಿ, 2 ದಿವಸಕ್ಕೊಂದು ಸಲ ಪ್ರತಿ ದಿವಸ ಕೇಳಿದ್ವಿ, ಪ್ರತಿ ದಿವಸ ರಿಪೋರ್ಟ್ನ ಕೋರ್ಟ್ ಮುಂದೆ ಕೊಡಬೇಕು ಅಂತ. ಬಟ್ ಕೋರ್ಟ್ ಅವ್ರಿಗೆ 2 ದಿವಸಕ್ಕೊಂದು ಸಲ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ನ ಕೋರ್ಟ್ ಮುಂದೆ ಕೊಡಬೇಕು ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ಪೊಲೀಸ್ನವ್ರಿಗೆ ಐಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ರಿಪೋರ್ಟ್ ಹಾಕ್ತಾರೆ. ಅದ್ರ ಪ್ರಕಾರ ನಾವು ಏನು ರಿಪೋರ್ಟ್ ಹಾಕ್ತಾರೆ ಅಂದ್ ಇವಾಗ ಏನು ರಿಪೋರ್ಟ್ ಹಾಕಿದ್ದಾರೆ ಅದನ್ನೆಲ್ಲನೂ ನಾನು ನೋಡ್ತೀವಿ. ಜೊತೆಗೆ ಅಡ್ವೊಕೇಟ್ಸ್ನ ಕೂಡ ಯಾರು ಅಕ್ಯೂಸ್ಗಳಿಗೆ ವಕಾಲತ್ ಹಾಕಿ ಯಾರು ಇವಾಗ ನನ್ನ ರೆಕಾರ್ಡ್ ನಾವು ಇದ್ದೀವಿ ಇಲ್ಲ, ಸೊ ಅವ್ರಿಗೆ ಹೋಗಿ ಅಕ್ಯೂಸ್ಗಳನ್ನ ಎವ್ರಿ ಡೇ ಮೀಟ್ ಮಾಡೋದಕ್ಕೆ ಕೂಡ ಪರ್ಮಿಷನ್ ಕೊಡಬೇಕು. ಅವ್ರನ್ನ ಬೆಳಿಗ್ಗೆ 8 ಗಂಟೆಯಿಂದ 8:15 ಒಳಗಡೆ ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ಸೊ ಅದ್ರೂ ಅವ್ರು ಕಂಪ್ಲೇಂಟ್ ಮಾಡಬೇಕು. ಸೊ ಇದು ಜೊತೆಗೆ ಅವ್ರಿಗೆ ಯಾವುದೇ ಥರ ಹಿಂಸೆ ಕೊಡಬಾರ್ದು ಅನ್ನೋದು ವೆರಿ ಕ್ಲಿಯರ್ ಆಗಿ ಕೋರ್ಟ್ ಹೇಳಿದೆ. ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು, ಅವ್ರಿಗೆ ಹಿಂಸೆ ಕೊಡಬಾರ್ದು ಅಂತ. ಸೊ ಹಾಗಾಗಿ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. 15 ದಿವಸ ಬೇಕೇ ಬೇಕು ಅಂತ ಚೆಕ್ ಮಾಡೋದಕ್ಕಿಂತ ಒಂದು 6 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಮೇ ಬಿ 6 ದಿವಸಕ್ಕೂ ಅವ್ರು ಬಂದು ಪ್ರೊಡ್ಯೂಸ್ ಮಾಡ್ಬೋದು. ಬಿಫೋರ್ ಕೂಡ ಇನ್ವೆಸ್ಟಿಗೇಷನ್ ಮುಗಿದು ಮೊದಲೇ ಬಂದು ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ನೋಡೋಣ ಏನು ಮಾಡ್ತಾರೆ ಅಂತ. ಅದಾದ್ಮೇಲೆ ಕಾನೂನು ಹೋರಾಟ ಇದೆ. ಅಲ್ಲ, ದರ್ಶನ್ ಅವ್ರು ಇಲ್ಲ, ದರ್ಶನ್ ಅವ್ರಿಗೂ ಇದು ಗೊತ್ತೇ ಇಲ್ಲ. ಇದು ದರ್ಶನ್ ಅವ್ರಿಗೆ ಹತ್ರ ಗೊತ್ತಿದ್ದಿದ್ರೆ ಅವ್ರು ಯಾಕೆ ಇಲ್ಲಿರ್ತಾ ಇದ್ರು? ಬೇರೆ ದೇಶದಲ್ಲಿ ಹೋಗಿರ್ಬೋದಾಗಿತ್ತಲ್ಲ. ಈಸ್ ಇನ್ನೋಸೆಂಟ್, ಈ ಡೋಂಟ್ ನೋ ಎನಿಥಿಂಗ್. ಸುಮ್ಮನೆ ಅಲ್ಲ, ಏನೋ ಒಂದು ಡೌಟ್ ಬೇಸ್ ಮೇಲೆ ಕೂಡ ಮಾಡ್ಬೋದಲ್ಲ. ಸಮ್ಟೈಮ್ಸ್ ಡೌಟ್ಗಳ ಮೇಲೆ ಕೂಡ ಕೆಲವೊಂದು ಅಕ್ಯೂಸ್ಗಳು ಮಾಡ್ತಾರೆ. ಆಮೇಲೆ ಕೋರ್ಟ್ ಡಿಸೈಡ್ ಮಾಡ್ತಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಲ್ಟಿಮೇಟ್ಲಿ. ಈ ಪಾಪ ಈ ದರ್ಶನ್ಗೆ ಇದೇನೋ ಇದ್ದಿದ್ದೆ, ಪ್ರತಿಯೊಂದು ಸಮಯ ಹೋಗಿ ಬಂದು ದರ್ಶನ್ ಹತ್ರಕ್ಕೆ ಬರುತ್ತೆ. ಏನೋ ಪಾಪ ನೋಡಿ ಭಾಳ ನಮಗೂ ಕೂಡ ಭಾಳ ಬೇಜಾರಾಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.